ಇದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಗ್ರಾಮ. ಇಲ್ಲಿ ಜಾತ್ರೆ ಅಂದ್ರೆ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂಕೇತ. ಅದೇ ಶೇಖ್ ಜಿಂದಾವಲಿ ದರ್ಗಾ ಮತ್ತು ಜೈ ಬಜರಂಗಬಲಿ ದೇವರ ಜಾತ್ರೆ. ಅದರಲ್ಲಿಯೂ ಈ ಜಾತ್ರೆಯ ಅಂಗವಾಗಿ ನಡೆಯುವ ಮದ್ದಿನ ಹುಲಿಯ ಓಟ ಪ್ರಮುಖ ಆಕರ್ಷಣೆ. ಜಾತ್ರೆಯಲ್ಲಿ ಮದ್ದಿನ ಹುಲಿ ಓಡಿಸೋದು ಒಂದು ರೀತಿಯ ಹರಕೆ. ಜಾತ್ರೆಗೆ 1 ತಿಂಗಳ ಮುಂಚಿತವಾಗಿಯೇ ಮದ್ದಿನ ಹುಲಿ ತಯಾರಿ ಶುರುವಾಗುತ್ತೆ. ಒಂದು ಹುಲಿ ತಯಾರಿಕೆಗೆ ಸುಮಾರು 70,000 ರೂಪಾಯಿ ವೆಚ್ಚವಾಗುತ್ತೆ. ಹುಲಿ ತುಂಬ ಖರ್ಚಿನ ಬಾಬತ್ತು. ಆದರೂ ಹರಕೆ ಹೊತ್ತಿರುವಂಥ ಜನ ಅದನ್ನು ಮಾಡಿ ತಮ್ಮ ಹರಕೆಯನ್ನು ತೀರಿಸ್ತಾರೆ. ಜೊತೆಗೆ ವಿಶಿಷ್ಟವಾದಂತಹ ಭಕ್ತಿಯನ್ನು ಶೇಖ್ ಜಿಂದಾವಲಿ ಮತ್ತು ಜೈ ಬಜರಂಗಬಲಿ ಈ ಇಬ್ಬರು ದೇವರುಗಳ ಕುರಿತಂತೆ ಇಟ್ಕೊಂಡಿರ್ತಕ್ಕಂಥ ಜನ ಇಲ್ಲಿದ್ದಾರೆ. ನಾಡಿನ ಅನೇಕ ನಗರಗಳಿಂದ, ರಾಜ್ಯ ಅಂತರ್ರಾಜ್ಯದಿಂದ ಭಕ್ತಿ ಇರುವಂಥ ಜನ ಇಲ್ಲಿಗೆ ಬಂದು ಜಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ತಾರೆ. ಮೊದಲು ಮದ್ದಿನ ಹುಲಿಗಳನ್ನು ಬಜರಂಗಬಲಿ ದೇವಸ್ಥಾನಕ್ಕೆ ಮೆರವಣಿಗೆಯೊಂದಿಗೆ ಕರೆತರಲಾಗುತ್ತೆ. ನಂತರ ಶೇಖ್ ಜಿಂದಾವಲಿ ದರ್ಗಾಕ್ಕೆ ತೆರಳಿ ಪೂಜೆ ಸಲ್ಲಿಸಲಾಗುತ್ತೆ. ನಂತರ ಮದ್ದಿನ ಹುಲಿಗಳ ಗರ್ಜನೆ ಶುರುವಾಗುತ್ತೆ. ಭಕ್ತರ ಜಯಘೋಷಗಳ ನಡುವೆ ಬೆಂಕಿಯ ಕಿಡಿಯನ್ನು ಹೊತ್ತಿಸುವ ರೀತಿಯಲ್ಲಿ ಮದ್ದಿನ ಹುಲಿಗಳು ಮುನ್ನುಗ್ಗುತ್ತವೆ. ಈ ಹುಲಿಗಳ ಓಟಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗ್ತಾರೆ. ಮನೆಗಳ ಮೇಲ್ಛಾವಣಿ, ರಸ್ತೆ ಬದಿಯಲ್ಲೆಲ್ಲ ನಿಂತು ಹುಲಿಗಳ ಆಕರ್ಷಕ ಓಟವನ್ನು ಕಣ್ತುಂಬಿಕೊಳ್ತಾರೆ. ಎಲ್ಲ ಹಿಂದೂ ಮುಸ್ಲಿಂ ಯಾವಾಗೂ ಭೇದ ಭಾವನೆ ಇಲ್ಲದಪ್ಪೇ ಜಾತ್ರೆ ಮಾಡ್ತಾರೆ. ಅದು ಏನೋ ಭೀ ಇದನ್ನೇ ಇಲ್ಲರಿ. 1 ತಿಂಗಳ ಗಟ್ಟಲೆ ಅದಕ್ಕೆ ಮಾಡಬೇಕಾದ್ರೆ, ತಯಾರು ಮಾಡಬೇಕಾದ್ರೆ 1 ತಿಂಗಳೇ ಬೇಕು ರೀ. ಬೇಕಾಗಿ ಅಷ್ಟು ಮಾಡಿ ಎಸಿನ್ರಿ. ನಮ್ಮದು ಎಲ್ಲ ಎಷ್ಟು ಜನ ಇಷ್ಟೆಲ್ಲ ಸುತ್ತ ಹಳ್ಳಿದೆಲ್ಲ ರೈತರು ಎಲ್ಲ ಅವ್ರು ಹರಕೆ ಇರ್ತದ ಮಾಡ್ತಾರೆ. ಮಾಡಿಸಿಂದು ಹುಲಿ ಓಡಿಸ್ತಾರೆ ಎಲ್ಲ. ಇದು ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂತ 150 ವರ್ಷನ ಇತಿಹಾಸ ಇದೆ. ಪ್ರತಿಯೊಬ್ಬರಿಗೆ ಏನೋ ದೇವ್ರದ್ದು ಒಂದು ಇದು ಇದ್ದು ಶಕ್ತಿ ಅದ. ಅಲ್ಲಿ ಶಕ್ತಿಯಪ್ಪ ಅಂದ್ರೆ ಯಾರೋ ಒಂದು ಏನೋ ಅವ್ರ ಮನೆಗೆ ಆರಾಮ್ ಸಪ್ಸು ಏನೇನೋ ಆಗಿತ್ತಂತಂದ್ರೆ ಅವ್ರ ಹರಕೆ ಹೊತ್ಕೊಂಡು ಬೇಡ್ಕೊಂಡ ಬಳಕ ಪ್ರತಿ ವರ್ಷ ಹಾಡು ಓಡಿಸ್ತಾರಂತ ದೇಗಾಂವ್ ಗ್ರಾಮದ ಒಂದು ವಿಶೇಷವಾದಂಥ ಒಂದು ಹುಲಿಗಳ ಓಟ. ಹುಲಿಗಳ ಓಟದ ಬಳಿಕ ಮದ್ದುಗಾರರು ಮತ್ತು ಹರಕೆ ಹೊತ್ತ ಭಕ್ತರನ್ನು ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಗುತ್ತೆ. ಹರಕೆ ತೀರಿಸಿದ ನಂತರ ಉಳಿದ ಕಾರ್ಯಕ್ರಮಗಳಲ್ಲಿಯೂ ಪಾಲ್ಗೊಳ್ಳುವ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯ ಸಡಗರಕ್ಕೆ ಸಂಭ್ರಮದಿಂದ ತೆರೆ ಎಳಿತಾರೆ.